ನಮಸ್ಕಾರ, ನನ್ನ ಹೆಸರು ರಾಮಚಂದ್ರ ಎಂಬಿ ಅಂತ. ನಾನು ಬ್ಯಾಂಕ್ನಲ್ಲಿ ಆಫೀಸರ್ ಆಗಿ 38 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಮಾಡಿದೆ. ನನ್ನ ಹೆಸರು ಲೀಡರ್ ರವೀಂದ್ರ ಅಂತ. ನಾನು ಒಂದು ಜರ್ಮನ್ ಮಲ್ಟಿನ್ಯಾಷನಲ್ ಕಂಪನಿ ನಡೆಸ್ತಾ ಇದ್ದೀನಿ ಇಂಡಿಯಾದಲ್ಲಿ. ನಾನು ರಚನಿ ಅಂತ, ಸುಮಾರು 18 ವರ್ಷದಿಂದ IT ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನನ್ನ ಹೆಸರು ಎಲ್.ಎನ್. ಭಟ್ ಅಂತ. ನಾನು ಜುಲೈ 2015 ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ನನ್ನ ಹೆಸರು ಸುರಭಿ ಅಂತ. ನನ್ನ ಹೆಸರು ಮಹೇಶ್ ಅಂತ. ಹಾನೆಸ್ಟ್ಲಿ ಈ ವರ್ಕ್ಶಾಪ್ ಮಾಡಿ ನಾನು ವೆಲ್ತ್ ಚೆಕಪ್ ಬರೋವರೆಗೂ ನಾನು ಲೈಫಲ್ಲಿ ನನಗೆ ಏನು ಅಸೆಟ್ ಇದೆ, ಏನು ಲೈಬಿಲಿಟಿ ಇದೆ, ನಾನು ಎಷ್ಟು ವರ್ಕ್ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇಟ್ ವಾಸ್ ಎ ಬಿಗ್ ಐ ಓಪನರ್ ಫಾರ್ ಮಿ. ಇಲ್ಲಿ ನಾವು ವೆಲ್ತ್ ಚೆಕಪ್ ಬಂದಾಗ ಶರಣ್ ಸರ್ ಪರ್ಸನಲಿ ನಮಗೆ ನಮ್ಮನ್ನ ಅಸೆಟ್ಸ್ ಲೈಬಿಲಿಟಿ ಬಗ್ಗೆ ಡೀಟೇಲ್ ಎಲ್ಲ ಹೇಳಿದಾಗ ನಮ್ಗೆ ಐ ವಾಸ್ ಅಷ್ಟವಿಷ್ಟ. ಆ್ಯಕ್ಚುಲಿ ನನ್ನ ಹತ್ರ ಅಷ್ಟು ಅಸೆಟ್ ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಹಣ ಸಂಪಾದನೆ ಮಾಡ್ತಾ ಇದ್ದೋ, ಆದ್ರೆ ಯಾವ ತರ ಮಾಡ್ಬೇಕು, ಹೆಂಗ್ ಉಳಿಸ್ಬೇಕು, ಯಾವ್ಯಾವ್ದ್ರಲ್ಲಿ ಹಣ ಹಾಕ್ಬೇಕು, ಹೆಂಗೆ ಅಂತ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಮಾಡರೇಟ್ ಅರ್ನ್ ಮಾಡ್ತೀವಿ, ಬಟ್ ವಿ ಆರ್ ನಾಟ್ ನೋಯಿಂಗ್ ವೇರ್ ಟು ಇನ್ವೆಸ್ಟ್, ವಾಟ್ ಟು ಡೂ. ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ನನ್ನ ಲೈಫಲ್ಲಿ ನಾನು ಎಷ್ಟು ವೀಕ್ ಇದ್ದೀನಿ ಅಂತ ಗೊತ್ತಾಯ್ತು. ನನಗೆ ಯಾವ ಥರ ಇತ್ತು ಅಂದರೆ, ನನ್ನ ಇನ್ಕಮ್ನಲ್ಲಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಲೈಫ್ ಲೀಡ್ ಮಾಡಿದೆ. ಎಷ್ಟು ಸ್ಪೆಂಡ್ ಮನಿ, ಎಲ್ಲಂದ್ರೆ ಅಲ್ಲಿ ಸುಮ್ಮನೆ ಖರ್ಚು ಮಾಡೋದು, ಅಂದ್ರೆ ಎಷ್ಟು ಅರ್ನಿಂಗ್ ಆಗ್ತಿದೆ, ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಉಳಿಸ್ಬೇಕು, ಏನೋ ಯೋಚನೆ ಮಾಡ್ತೀವಿ. ಚೀಟಿ ಅಂತ ಎಲ್ಲ ದುಡ್ಡೆಲ್ಲ ಚೀಟಿಗೆ ಹಾಕೋದು. ಅವಾಗ ಟೆನ್ಷನ್, ಅಯ್ಯೋ 50,000 ಕಟ್ತಾ ಇದ್ದೀನಿ, 40,000 ಕಟ್ತಾ ಇದ್ದೀನಿ, ಏನಾಗ್ಬಿಡ್ತದೋ, 5 ಲಕ್ಷ ಎತ್ಕೊಂಡು ಹೋಗ್ಬಿಟ್ರೆ. ದುಡ್ಡು ಹೆಚ್ಚಿಗೆ ಮಾಡಬೇಕು ಅಂತ ಹೆಚ್ಚಿಗೆ ಕಳ್ಕೊತಾ ಇದ್ದೆ. ಡೈರೆಕ್ಟ್ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲ ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಕೊಂಡು ಲೈಫನ್ನ ಹ್ಯಾಪಿಯಾಗಿ ಖುಷಿಯಾಗಿ ಸೇವಿಂಗು ಮಾಡಿಕೊಂಡು ಫೈನಾನ್ಷಿಯಲಿ ಮತ್ತು ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಫ್ರೀ ಖುಷಿಯಾಗಿ ಹೇಗೆ ಜೀವನ ಮಾಡೋದು ಆ್ಯಕ್ಚುಲಿ ಎಸ್ ಎ ಟೋಟಲ್ ಪ್ಯಾಕೇಜ್ ಥರ ನಮಗೆ ಆ್ಯಕ್ಚುಲಿ ಹೇಳ್ಕೊಟ್ಟು ಇನ್ಸ್ಪೈರ್ ಇಂಡಿಯಾದಿಂದ ಒಂದು ಕರೆಕ್ಟ್ ಡೈರೆಕ್ಷನ್ ಸಿಕ್ಕಿದ ಮೇಲೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂತು. ಗಂಡ ಹೆಂಡತಿ ಇಬ್ರು ಸೇರಿ 58ಕ್ಕೆ ರಿಟೈರ್ಡ್ ಆಗಬೇಕು ಅಂತಿದ್ದವರು 48 ವರ್ಷಕ್ಕೆ ರಿಟೈರ್ಡ್ ಆಗ್ಬೋದು ಅಂತ ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ. ನಾನು ಸಿಸ್ಟಮೆಟಿಕ್ ಆಗಿ ಶರಣ್ ಅವರ ಗೈಡೆನ್ಸ್ ತಗೊಂಡು ಈ ಇನ್ವೆಸ್ಟ್ಮೆಂಟು ಇದು ಎಲ್ಲ ಮಾಡಿಕೊಂಡು ಲೈಫ್ನಲ್ಲಿ ಐ ಮೀನ್ ಎ ವೆರಿ ಕಂಫರ್ಟಬಲ್ ಪೊಸಿಷನ್ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ. ಎವ್ರಿ ಫ್ಯಾಮಿಲಿ ಹ್ಯಾಸ್ ಫೈನಾನ್ಷಿಯಲ್ ಗೋಲ್ಸ್, ಲೈಕ್ ನಮಗೆ ಮಕ್ಕಳದ್ದು ಎಜುಕೇಶನ್ ಇರ್ಬೋದು, ಅಥವಾ ನಮ್ಮ ಫ್ಯೂಚರ್ ಪೆನ್ಷನ್ಸ್ ಹೆಂಗೆ ಪ್ಲಾನ್ ಮಾಡಬೇಕು ಅದೆಲ್ಲ, ಮತ್ತೆ ಇನ್ಶೂರೆನ್ಸ್, ಇದೆಲ್ಲದ್ರ ಬಗ್ಗೆ ನಮಗೆ ಪೂರ್ತಿ ನಾಲೆಡ್ಜ್ ಸಿಕ್ಕಿದ್ದು, ಮತ್ತೆ ಗೈಡೆನ್ಸ್ ಸಿಕ್ಕಿದ್ದು. ಹೆಂಗೆ ನಾವು ಇದನ್ನೆಲ್ಲ ಪ್ಲಾನ್ ಮಾಡಿ ನಮ್ಮ ಫ್ಯೂಚರ್ ಲೈಫ್ನ ಹೆಂಗೆ ರಿಸ್ಕ್ ಫ್ರೀ ಮಾಡ್ಕೋಬೇಕು, ಹೇಗೆ ನೆಮ್ಮದಿಯಾಗಿ ನಾವು ಬದುಕಬಹುದು, ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಏನು ಅಂತ ಇಲ್ಲಿಂದ ಕಲ್ತ್ಕೊಂಡಿದ್ವಿ. ಸೊ ಶರಣ್ ಪಾಟೀಲ್ ಸರ್ ಮೀಟ್ ಮಾಡಿ ಬೇರೆ ಬೇರೆ ತರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಹೇಳ್ಕೊಟ್ರು. ಸೊ ಅಲ್ಲಿಂದ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಬಾಲಾ ಸರ್ ಹೇಳ್ದಂಗೆ ಮತ್ತೆ ಶರಣ್ ಸರ್ ಗೈಡೆನ್ಸ್ ಇಂದ ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್. ಯಾವಾಗ ಇನ್ಸ್ಪೈರ್ ಇಂಡಿಯಾ ಅಥವಾ ಲೀಡರ್ಸ್ ಅಕಾಡೆಮಿ ಒಂದು ಕಾಂಬಿನೇಷನ್ ನಾನು ಯಾವಾಗ ನಾನು ಇನ್ವಾಲ್ವ್ ಆದ ಅಲ್ಲಿಂದ ಡಿಸಿಪ್ಲಿನ್ ಸೇವಿಂಗ್ ಆಯಿತು. ಇವನ್ ಪರ್ ಮಂತ್ ಕೂಡ ಆಲ್ಮೋಸ್ಟ್ ನಾವು 1 lakh ಅಷ್ಟು ನನಗೆ ಸೇವಿಂಗ್ ಮಾಡ್ತಾ ಇದ್ದೀನಿ. ಆದ್ರೆ ಶರಣ್ ಸರ್ ಇಂದ ಗೈಡೆನ್ಸ್ ಸಿಕ್ಕ ಮೇಲೆ ಲಾಸ್ಟ್ 1-2 ವರ್ಷದಿಂದ ನಾನು ಕಂಪ್ಲೀಟ್ ಫೈನಾನ್ಷಿಯಲ್ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದೀನಿ. ನನ್ನ ಎಕ್ಸ್ಪೆನ್ಸಸ್ ಆಲ್ಮೋಸ್ಟ್ 50% ಕಡಿಮೆ ಆಗಿದೆ. ಇವಾಗ ನನ್ಗೆ ಅನಿಸ್ತಾ ಇದೆ, ನಾವು ಮಧ್ಯಮ ವರ್ಗದವರಾಗಿದ್ರು ಕರೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿದ್ರೆ ನಾವು ಕೋಟ್ಯಾಧೀಶರು ಆಗ್ಬೋದು. ಇನ್ಸ್ಪೈರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ inspired me to invest in intelligent way. So thankful to Sharan sir. ಥ್ಯಾಂಕ್ಸ್ ಟು ಮಿಸ್ಟರ್ ಶರಣ್ ಪಾಟೀಲ್ ಅಂಡ್ ಇನ್ಸ್ಪೈರ್. ಎಲ್ಲಾ ರೀತಿಯಲ್ಲೂ ನಾವು ಬೆಳೀತಾ ಇದೀವಿ, ಫೈನಾನ್ಷಿಯಲಿ ಪ್ಲಸ್ ಲೈಫ್ ಅಲ್ಲಿ ಕೂಡ. ಸೊ ಈ ಒಂದು ಆಪರ್ಚುನಿಟಿನ ನಮ್ಗೆ ಇನ್ಸ್ಪೈರ್ ಇಂಡಿಯಾ ಕೊಟ್ಟಿದ್ದಕ್ಕೆ ಹಾರ್ಟ್ ಫಿಲ್ಡ್ ಅಂತರಾಳದಿಂದ ಥ್ಯಾಂಕ್ಸ್. ನೆಮ್ಮದಿ ಬದುಕು ಇವಾಗಿದೆ. So expecting my future life will be very stable and secure.